ನಮಸ್ತೆ ಪ್ರವೇಶಕರ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಮೊರಲ್ ಸೀಡ್ಸ್ ಅನ್ನ ಡೆಲಿವರಿ ಕೊಡೋದು ಹೇಗೆ ಅಂತೇಳಿ ಇನ್ಫಾರ್ಮೇಶನ್ ಕೊಡೋಣ. ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಅಂತ ಅಂದ್ಬಿಟ್ಟು. ಈಗ ಡೆಲಿವರಿ ಯಾವ ರೀತಿಯಲ್ಲಿ ಕೊಡ್ತಾರೆ, ಯಾವ ರೀತಿಯಲ್ಲಿ ಅವರು ತಗೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಇದರಿಂದ ತಿಳ್ಕೊಳ್ಳೋಣ. ನಮಸ್ತೆ ಪ್ರಶಾಂತ್. ನಮಸ್ತೆ. ಹೇಗೆ ಡೆಲಿವರಿ ಕೊಡ್ತಾರೆ ಈಗ ಬಂದಂಥ ಕಸ್ಟಮರ್ಸ್ಗಳಿಗೆ? ಈಗ ಅವ್ರನ್ನ ಬಂದು ನೋಡ್ತಾರೆ, ಈಗ ನಮಗೊಂದು 3 ಇಂಚ್ ಕೇಳ್ತಾರೋ, 4 ಇಂಚ್ ಕೇಳ್ತಾರೋ, 5 ಇಂಚ್ ಕೇಳ್ತಾರೋ, ಅದು 6 ಇಂಚ್ ಕೇಳ್ತಾರೋ, ಅವ್ರಿಗೆ ಯಾವ ರೀತಿ ಡೆಲಿವರಿ ಕೊಡ್ತೀರಾ? ಸರ್ ನಮ್ದೆಲ್ಲ ಸೀಸ್ ಡೆಲಿವರಿ ಎಲ್ಲ ಬುಕಿಂಗ್ ಪೀರಿಯಡ್ ಇರುತ್ತೆ. ಓಕೆ. ಅಂದ್ರೆ ನಮಗೆ ಹೇಳ್ತಾರೆ ಸಡನ್ಲಿ ಬೇಕಂದ್ರೆ ಸಡನ್ಲಿ ಪ್ರೊಡಕ್ಷನ್ ಮಾಡಿ ಮರಿಗಳು ಕೊಡೋಕ್ಕಾಗಲ್ಲ. ಓಕೆ. ನಮ್ದು 1 ಮಂತ್ 2 ಮಂತ್ ಬುಕಿಂಗ್ ಪೀರಿಯಡ್ ಇರುತ್ತೆ ಮರಿಗಳು. ಈ ಫಾರ್ಮರ್ ಇರೋ ಫಾರ್ಮರ್ ಬಂದು 1 ಮಂತ್ ಪ್ರೀ ಬುಕಿಂಗ್ ಮಾಡಿದ್ದು. ಓಕೆ. ಈ ಡೆಲಿವರಿ ಲೊಕೇಶನ್ ಬಂದು ಹೊಸಕೋಟೆ ಕಳಿಸ್ತಿರೋದು. 50,000 ಡೆಲಿವರಿ ಕೊಡ್ತಿರೋದು. ಇದು ಬುಕಿಂಗ್ ಮಾಡಿ 1 ಮಂತ್ ಆಗಿದೆ ಆಲ್ಮೋಸ್ಟ್. ನಮ್ಮ ಡೆಲಿವರಿ ಯಾವ ಥರ ಇರುತ್ತೆ ಅಂದರೆ ಈ ಥರ 1000 ಡ್ರಮ್ಗಳು ಡ್ರಮ್ಗಳು ಬರುತ್ತೆ. ಈ ರೀತಿ ಇರುತ್ತೆ. ಈ ಥರ ಡ್ರಮ್ಗಳು ಬರುತ್ತೆ. ಆಚೆ ಕಡೆ ವೆಹಿಕಲ್ ಲೋಡ್ ಆಗ್ತಿದೆ. ಓಕೆ. ಈಗ ಈ ಥರ ಡೆಲಿವರಿ ಪ್ಯಾಕಿಂಗ್ ಮಾಡಿ ಒಂದೊಂದು ಕಂಟೈನರ್ಗೆ ಒಂದು 205 kg ಒಂದು ಡ್ರಮ್ಮಿಗೆ ಪ್ಯಾಕಿಂಗ್ ಮಾಡಿ ಮರಿಗಳು ಕೊಡೋದು ನಾವು ಪೀಸ್ ಲೆಕ್ಕದಲ್ಲಿ ಹಾಕಿ ಒಂದು ಡ್ರಮ್ಗಳು ಡಿವೈಡ್ ಮಾಡಿ ಅದನ್ನ ಲೋಡಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಡೆಲಿವರಿ ಲೊಕೇಶನ್ ಯಾವ ಥರ ಇರುತ್ತೆ ನೀವೇ ನೋಡ್ಬೋದು. ಓಕೆ. ಇವ್ರೇನು ಸರ್ ಬಂದಿರೋ? ಸರಿ ಬಂದು ಇವಾಗ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದು. ಹೊಸ ಫಾರ್ಮ್ ಬಿಲ್ಡ್ ಮಾಡ್ಬೇಕಂತ ಬಂದಿರೋದು. ಎಲ್ಲ ಕನ್ಸರ್ನ್ಸ್ ಎಲ್ಲ ಕೊಟ್ಟಿದ್ದೀವಿ. ಎಷ್ಟು ಫ್ಯೂಚರಲ್ಲಿ ಇವರು ಹೊಸ ಫಂಡ್ ಮಾಡೋ ಪ್ಲಾನ್ ಮಾಡೋದು. ಅಂದ್ರೆ ಯಾವ ರೀತಿ ಆಶ್ಚರ್ಯ ಇದೆ ಮತ್ತೆ ಯಾವ ತರ ಸೀಡ್ಸ್ ಸಿಗುತ್ತೆ ಅನ್ನೋದಕ್ಕೆ ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಫ್ಯೂಚರ್ ನೆಕ್ಸ್ಟ್ ಇವರು ಪಾನ್ ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನ್ ಮಾಡಿದ್ದಾರೆ. ಸರ್, ಇವಾಗ ಒಂದು ಆಶ್ಚರ್ಯ ಬಗ್ಗೆ ಏನು ಹೇಳ್ತೀರಿ ನೀವು? ಚೆನ್ನಾಗಿದೆ ಸರ್. ನಾನು ನೋಡ್ದಂಗೆ, ನಾವು ಚೆಕ್ ಮಾಡ್ದಂಗೆ ಇವ್ರು ಸ್ವಲ್ಪ ಟ್ರಸ್ಟ್ ಇದೆ ಅನ್ನೋ ಥರ ಕಾಣುತ್ತೆ. ನೋಡಬೇಕು, ನಾಲೆಡ್ಜ್ ಕೊಟ್ಟಿದ್ದಾರೆ. ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಫ್ಯೂಚರಲ್ಲಿ ಇರೋ ಹತ್ರ ಬೈಬ್ಯಾಕ್ ಮಾಡಬೇಕು. ಇದಕ್ಕಿಂತ ಮುಂಚೆ ಬೇರೆ ಎಲ್ಲ ಆಶ್ಚರ್ಯ ನೋಡಿದ್ರೆ ಅಥವಾ ಇದೇ ಫಸ್ಟ್? ಇಲ್ಲ, ಸ್ಪಾಟ್ ವಿಸಿಟ್ ಇಲ್ಲೇ ಮಾಡಿರೋದು. ಯೂಟ್ಯೂಬಲ್ಲಿ ನೋಡಿದ್ದೀನಿ. ಮತ್ತು ಇಲ್ಲಿ ಕೆಲವರು ಲೋಕಲಲ್ಲಿ ಕೇಳಿದಾಗ ಇವ್ರ ನೇಮ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಇವ್ರ ಎಕ್ಸ್ಪೀರಿಯನ್ಸು ಇದೆ. ಸೊ ಇದರಿಂದ ನೋಡೋಣ, ಚೆನ್ನಾಗಿ ನಾಲೆಡ್ಜ್ ಕೊಟ್ಟಿದ್ದಾರೆ. ನಾವು ಥಿಂಕ್ ಮಾಡ್ಕೊಂಡು ಸ್ಟಾರ್ಟ್ಅಪ್ ಮಾಡಬೇಕು. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ಹಾಂ, ಹೌದು. ನಿಮ್ಮದು ಎಷ್ಟು ಕ್ವಿಂಟಲ್ ಮಾಡ್ತಾ ಇದ್ದಾರೆ ಅವ್ರಿಗೆ? ಅದೇ ಸರ್, ಸ್ಟಾರ್ಟಿಂಗ್ ಒಂದು 5,000 ಮರಿಗಳಿಗೆ ಏನು ಸೈಜ್ ಬೇಕಾಗುತ್ತೆ ಆ ಸೈಜಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಬೇಕು. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖುಷಿ ಆಯಿತು ನಿಮಗೆ ಗೊತ್ತಾ ಮಾತಾಡಿ. ಥ್ಯಾಂಕ್ ಯು. ನೀವು ಹೊಸಕೋಟೆಗೆ ಒಂದು ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಕೊಡ್ತಾ ಇದ್ದೀರಿ? ಹೇಗೆ? ಬನ್ನಿ ಸರ್, ಅವ್ರ ಹತ್ರ ಒಂದು ಬೈಟ್ಸ್ ತೊಗೊಳ್ಳೋಣ. ಓಕೆ, ಬನ್ನಿ ಸರ್, ಪ್ಯಾಕಿಂಗ್ ಮಾಡ್ತಾ. ನಮ್ಮ ಹೆಸರು ನವೀನ್ ಅಂತೇಳಿ, ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ಲಾಸ್ಟ್ ಟೈಮ್ ಇದನ್ನ ಯೂಟ್ಯೂಬಲ್ಲಿ ನೋಡಿ ಮೊರಲ್ ಫಿಶಿಂಗ್ ಬೆಳೀತಾರೆ ಈ ಥರ ಅಂತೆಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಆಮೇಲೆ ಹಿಂಗೆ ಕಾಂಟ್ಯಾಕ್ಟ್ ಮಾಡಿದಾಗ ಪ್ರಶಾಂತ್ ಅವ್ರು ಸಿಕ್ಕಿದ್ರು. ಸೊ ಪ್ರಶಾಂತ್ ಅವ್ರ ಹತ್ರ ಲಾಸ್ಟ್ ಟೈಮ್ ಒಂದು 2-3 ಸತಿ ಫೋನಲ್ಲಿ ಮಾತಾಡಿ ಒಂದು ಸತಿ ಇಲ್ಲಿ ಬಂದು ಇವ್ರ ಹತ್ರ ಡಿಸ್ಕಷನ್ ಮಾಡಿ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಆಮೇಲೆ ಮುಂದೆ ಇನ್ನೊಂದು ದಿವಸ ಬಂದು ಈಗ ಹಿಂಗೆ ಮಾಡಿ ಅಂತೆಲ್ಲ ನಮ್ಗೆ ಚೆನ್ನಾಗಿ ಗೈಡ್ಲೈನ್ಸ್ ಕೊಟ್ಟರು, ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ. ಮತ್ತು ಇನ್ನೊಂದು ಲಾಸ್ಟ್ ಮಂತ್ ಬಂದು ಒಂದು 50,000 ಮರಿ ಆರ್ಡ್ರ್ ಮಾಡಿದ್ವಿ. ಒಂದು 6 ಇಂಚ್ ಮರಿ ಮತ್ತು 5 ಇಂಚ್ ಮರಿ, ಒಂದು 26,000 ಒಂದು, ಮತ್ತು ಒಂದು 24,000 ಮರಿ ಒಂದು. ಇವತ್ತು ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಬೆಳಗ್ಗೆನೇ ಬಂದಿದ್ದೀವಿ. ಇವತ್ತು ನಾವು ಅಂದ್ಕೊಂಡಂಗೆ ಡೇಟ್ಗೆ ಮರಿ ಎಲ್ಲ ಕೊಟ್ಟಿದ್ದಾರೆ. ಮರಿ ತುಂಬ ಚೆನ್ನಾಗಿದೆ. ಸೊ ಇವತ್ತು ಮರಿ ತೊಗೊಂಡೋಗಿ ನಾವು ಒಂದು 5 ಪಾಂಡ್ ಮಾಡಿದ್ದೀವಿ. 5 ಪಾಂಡ್ಗೂ ಒಂದು 8,000 to 10,000 ಮರಿ ಬಿಡೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಪ್ರಶಾಂತ್ ಅವರು. ಹಿಂಗೆ ಇದೇ ರೀತಿ ಮುಂದೆ ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡಿ ನಮಗೂ ಇನ್ನು ಮುಂದೆ ಇದೇ ರೀತಿ ಏನೇನು ಕುಂದುಕೊರತೆ ಇದ್ದರೆ ಅದನ್ನ ಮಾಡಿಕೊಡ್ಬೇಕು ಅಂತೇಳಿ ಪ್ರಶಾಂತ್ ಅವ್ರ ಹತ್ರ ಕೇಳ್ಕೊತೀವಿ. ಈಗ ಇದಕ್ಕೆ ಮುಂಚೆ 5 ಇಂಚು 6 ಇಂಚ್ ಎತ್ಕೊಂಡೆಲ್ಲ ಲೋಡ್ ಆಯ್ತದು. ಇವಾಗ 5 ಇಂಚ್ ತೊಗೊತಾ ಇದೀವಿ. ಇವಾಗ 5 ಇಂಚ್ ಈ ಥರ ಮರಿನ ಎಲ್ಲ ವೆಯ್ಟ್ ಮಾಡ್ತೀವಿ, ಡ್ರಮ್ಗೆ ಹಾಕಿ. ಇವಾಗ ಎಷ್ಟು kg ಬರ್ತಾ ಇದೆ? ಅದು 35 kg. 35 kg 400 ಗ್ರಾಮ್ ಇದೆ. ಸೊ ಇದನ್ನ ಡಿವೈಡ್, ಅವಾಗಲೇ 1 kg ಮೀನಿದು 42 ಮರಿ ಬಂದಿದೆ. ಇವಾಗ 35 kg ಈ ಥರ ಎಷ್ಟೆಷ್ಟು ಬರುತ್ತೋ ಅಷ್ಟು ಲೋಡ್ ಮಾಡಿ kg ಲೆಕ್ಕದಲ್ಲಿ ಕನ್ವರ್ಟ್ ಮಾಡ್ತೀವಿ. ಈ ರೀತಿ ಬರುತ್ತೆ ನೋಡಿ. ಎಲ್ಲ ಇದು 5 ಇಂಚ್ ಮರಿ. ಇದೆಲ್ಲ 5 ಇಂಚ್ ಮರಿ ಆಗುತ್ತೆ. ಇದು ಆಗಲೇ ಇದಕ್ಕೆ ಮುಂಚೆ ತಗೊಂಡಿದ್ದು 6 ಇಂಚದೆಲ್ಲ ಕೌಂಟಿಂಗ್ ಆಯಿತು, ಅದು ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ 5 ಇಂಚ್ ಮರಿ. ಇದು 5 ಇಂಚ್. ಸೊ ಇದು 5 ಇಂಚ್ ಮರಿ ಏನಾಗುತ್ತೆ, ಒಂದು kgಗೆ ನಮಗೆ 40 ಅಂದರೆ 42 1 or 2 ಇದಾಗುತ್ತೆ. ಓಕೆ. ಸೊ ಇದನ್ನ ಈಗ ತೊಗೊತಾ ಇದೀವಿ. 35 kg ಚಿಲ್ಲರೆ ಇದೆ. ಒಟ್ಟು ನಮಗೆ ಇವಾಗ ಇದು 26,000 ತೊಗೊತಾ ಇದೀವಿ ಮರಿ. ಇದ್ರಿಂದ ಟೋಟಲ್ ಇದನ್ನ kg ಲೆಕ್ಕ ಕನ್ವರ್ಟ್ ಮಾಡಿ ತೊಗೊತೀವಿ. ಇದನ್ನ ಅದು ದೊಡ್ಡ ಡ್ರಮ್ಗೆ ಹಾಕ್ತೀರಾ? ಇವಾಗ ಗಾಡಿ ಇಲ್ಲಿಂದ ನಮ್ಗೆ ದೂರ ಹೋಗ್ಬೇಕು, 150 ಕಿಲೋಮೀಟರ್ ದೂರ ಇದೆ. ಸೊ ಎಲ್ಲ ಚಿಕ್ಕ ಡ್ರಮ್ಮಲ್ಲಿ ಇರಿಸಲ್ಲ, ದೊಡ್ಡದು ಡ್ರಮ್ ಇದೆ. ಆ ಡ್ರಮ್ಮಲ್ಲಿ ನೀರು ಫಿಲ್ ಮಾಡಿ ಅದರಿಂದ ಲೋಡ್ ಮಾಡಿ ಕೊಡ್ತಾರೆ. ಅದು ಸ್ವಲ್ಪ ಮುಂದೆ ತೋರಿಸ್ಕೊಡ್ತೀನಿ ಬನ್ನಿ. ಅದು
ಈಗ ಸರ್ ಈಗ ಇದರಲ್ಲಿ ಸದ್ಯಕ್ಕೆ ನೀರಿಲ್ವಲ್ಲ, ಹಾ. ಹಂಗೆ ಉಳ್ಕೊಳ್ತವೆ. ಎಷ್ಟೊತ್ತಿರ್ತವೆ ಹಾಗೇನೆ? ನೀರಿಲ್ಲ, 1 hour ಇರ್ತದೆ. 1 hour ಇರುತ್ತೆ. ನೀರು ಲೈಟ್ ಆಗಿದ್ರೆ 4 hours ಇರುತ್ತೆ ಅಂತ. ಅಪ್ ಟು 8 hours ವರೆಗೆ ಇರುತ್ತಾ? ನೋಡಿ ಸರ್, ಈಗ ಈ ತರದ ಡ್ರಮ್ ಇಂದ ಇವಾಗ ಈ ತರ ಡ್ರಮ್ ಇಂದ ಈ ತರ ದೊಡ್ಡ ಬಯೋಬ್ಲಾಕ್ ಇದೆಯಲ್ಲ, ಈ ಡ್ರಮ್ ಒಳಗಡೆ ನಮ್ಗೆ ಹಾಕಿ ಕಳಿಸ್ತಾರೆ ಇದು. ಮತ್ತೆ ಇಲ್ಲಿಂದ ಅಲ್ಲಿಂದ ತೆಗೆದು ನಾವೇನ್ ಮಾಡಿದೀವಿ ಪಾಂಡು, ಆ ಪಾಂಡ್ ಒಳಗಡೆ ಬಿಡ್ತೀವಿ. ಹಾ. ಇವಾಗ 50,000 ಮರಿನು ಟೋಟಲ್ ನಾವು ಈ ತರ ಪಾಂಡಿಂದ ಆ ಚಿಕ್ಕ ಚಿಕ್ಕ ಡ್ರಮ್ ಇಂದ ತಂದು ಇದ್ರಲ್ಲಿ ಹಾಕೊಂಡಿದೀವಿ. ಯಾಕಂದ್ರೆ ನಾವು 150 ಕಿಲೋಮೀಟರ್ ದೂರ ಹೋಗ್ಬೇಕು. ಸೊ ಹಂಗಾಗಿ ಸಣ್ಣ ಪುಟ್ಟ ನೀರೆಲ್ಲ ಬೇಕಾದ್ರೆ ನೀರ್ ಇರಕ್ ಆಗಲ್ಲಲ್ವಾ, ಅದಕ್ಕೆ ತಗೊಂಡೋಗಿ ಇಲ್ಲಿಂದ ಟೋಟಲ್ ಇವಾಗ 50,000 ಮರಿನು ನಾವು ತಗೊಂಡೋಗಿ ಪಾಂಡಿಗೆ ಬಿಡ್ತೀವಿ. ಮೀನುಗಳು ಹಿಂಗೆ ಎಗಿರ್ತವೆ ಅಂತ ಅಂದ್ಬಿಟ್ಟು ಆತರ ನೆಟ್ ಹಾಕಿ. ಇವಾಗ ಜರ್ನಿ ಮಾಡ್ಬೇಕಾದ್ರೆ ಗಾಡಿಯಿಂದ ಹೋಗ್ಬೇಕಾದ್ರೆ ಹೊರಗಡೆ ಎಗರಿದ್ರೆ ಆಚೆ ಹೋಗುತ್ತೆ ಅಂದ್ಬಿಟ್ಟು ಬರ್ಡ್ ನೆಟ್ ಒಂದ್ ಹಾಕಿ ಆದ್ಮೇಲೆ ಶೆಡ್ ನೆಟ್ ಕ್ಲೋಸ್ ಮಾಡಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನೀರು ಈ ತರ ಹಾಕೊಂಡು ಫಸ್ಟ್ ಈ ತರ ನೀರ್ ಹಾಕೊಂಡು ಆಮೇಲೆ ಮರಿ ಬಿಟ್ಕೊಂತೀವಿ. ಈಗ ಒಂದು 3/4 ಭಾಗ ತುಂಬಿಸ್ಬೇಕಾ ನೀರಿದು? 3/4 ಭಾಗ ಫುಲ್. ಪ್ರಶಾಂತ್ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಎಲ್ಲಿರೋ ಮಾಹಿತಿನೆಲ್ಲಾನು. ಸೊ ಅವ್ರ ಗೈಡ್ಲೈನ್ಸ್ ಮುಖಾಂತರನೇ ಮಾಡ್ತಾ ಇದೀವಿ. ಮುಂದೆ ಇದೇ ರೀತಿ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ನಾವು ಇದನ್ನ ಸಕ್ಸಸ್ ಕಾಣಬೇಕು ಅಂದ್ರೆ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಫಸ್ಟ್ ಟೈಮ್ ಇದು ಮಾಡ್ಬೇಕಂದ್ರೆ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದೀವಿ. ಸೊ ಇದರಿಂದ ಸಕ್ಸಸ್ ಆಯ್ತು ಅಂತ ಎಲ್ಲರೂ ಆಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳೋದಕ್ಕಿಂತ ನಾವು ಅನುಭವಿಸೋದ್ರಿಂದ ಉತ್ತಮ ಅಲ್ವಾ. ಸೊ ಹಂಗಾಗಿ ಅನುಭವಿಸ್ಮೇಲೆ ಇದು ಸಕ್ಸಸ್ ಆಯ್ತು ಅಂದ್ರೆ ಇದೇ ರೀತಿ ನನ್ನ ಸ್ನೇಹಿತರುಗಳು, ನನ್ನ ಜೊತೆಗಾರರು, ಇಲ್ಲ ಯಾರಾದ್ರೂ ಗೊತ್ತಿಲ್ಲದೆ ನಮಗೆ ಕೇಳಿದ್ರೆ ಇದ್ರ ಬಗ್ಗೆ ಹೆಂಗೆ ಏನು ಅಂತಂದಾಗ ಅವ್ರಿಗೂ ತಿಳಿಸ್ಕೊಡ್ತೀವಿ. ನಮ್ಮಿಂದ ಅವರಿಂದ ನಮ್ಗೆ ಹೆಲ್ಪ್ ಆದ್ರೆ ನಮ್ಮಿಂದ ಇನ್ನೊಬ್ರು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತೀವಿ. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ಡೆಲಿವರಿ ಟೈಮಲ್ಲಿ ಈಗ ಯಾವ ರೀತಿ ಇರುತ್ತೆ ಹೇಗೆ ಅಂತ ನಾವು ವಿಡಿಯೋ ಮಾಡಿರಲಿಲ್ಲ. ಇದುವರೆಗೂ ನಾನು ಫಾರ್ಮ್ ಬಗ್ಗೆ ಮಾಡಿದ್ದೀನಿ, ಮತ್ತೆ ಅದು ಹ್ಯಾಚರಿ ಬಗ್ಗೆ ಮಾಡಿದ್ದೆ. ಈಗ ಕಸ್ಟಮರ್ ಬಂದು ಈ ರೀತಿ ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಈಗ ಸುಮಾರು ಒಂದು 50,000 ಮೀನು ಅಂತಾರೆ. ಇದು ಇದೇ ಫಸ್ಟ್ ಟೈಮ್ ಇಷ್ಟೊಂದು ನೀವು ತಗೊಂಡು ಹೋಗ್ತಾ ಇರೋದು. ಒಳ್ಳೇದಾಗ್ಲಿ. ಇನ್ನು ನೆಕ್ಸ್ಟ್ ಲೆವೆಲ್ಗಳಲ್ಲಿ ಒಂದು 1 ಲಕ್ಷ ತಗೊಂಡು ಹೋಗೋ ರೀತಿಯಲ್ಲಿ ಆ ದೇವರು ನಿಮ್ಗೆ ಕನಸಲಿ. ಕರ್ನಾಟಕದಲ್ಲಿ ನಂಬರ್ 1 ಪ್ಲಾಂಟ್ ಅಂತ ನಿಮ್ದು. ಹಾಗಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅಂತ ಹೇಳಿ ಆಶಿಸ್ತೀನಿ ಸರ್. ಒಳ್ಳೆಯದು. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಂಡ್ರಿ ಅಂತಂದ್ರೆ, ಈಗ ಕಸ್ಟಮರ್ ಈಗ ಇಲ್ಲಿ ಬಂದಾಗ ಹ್ಯಾಚರಿ ಬಂದಾಗ ಯಾವ ರೀತಿಯ ಡೆಲಿವರಿ ಕೊಡ್ತಾರೆ, ಅದು ಯಾವ ರೀತಿಯಲ್ಲೆಲ್ಲ ಸಿಸ್ಟಮ್ ಮಾಡ್ಕೊಟ್ಟಿರ್ತಾರೆ. ಈಗ ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ಅಂತ ಸರ್ ಹೇಳಿದ್ರು. ಇಲ್ಲಿಂದ ಅಲ್ಲಿ ಹೋಗೋವರೆಗೂ ಮೀನುಗಳು ಯಾವುದೇ ಥರ ಸಾಯಬಾರ್ದು ಅಥವಾ ಮೊಟಾಲಿಟಿ ಯಾವುದು ಆಗಬಾರ್ದು ಅನ್ನೋ ರೀತಿಯಲ್ಲಿ ಯಾವ ರೀತಿಯೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ತಾರೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಒಂದು ಹೊಸದಾದ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.